ಈ ಚುನಾವಣೆಗೆ ಮೊದಲೇ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಯಲ್ಲಿ ಕಳೆದ ಫೆಬ್ರವರಿಯಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿ ಆಗಿತ್ತು. ಮೂರನೇ ಬಾರಿ ಅಧಿಕಾರಕ್ಕೆ ಏರಿರುವ ನರೇಂದ್ರ ಮೋದಿ ಏನು ಮಾಡಿಯಾರು ಅಂತ ಬಹುಜನರ ಪ್ರಶ್ನೆ. ಪಿಕ್ಚರ್ ಅಭಿ ಬಾಕಿ ಐ ಅಂತ ಪ್ರೈಮ್ ಮಿನಿಸ್ಟರ್ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. ಮೊದಲ ಅಧ್ಯಾಯ. ಆ ಪಿಕ್ಚರ್ನ ಫಸ್ಟ್ 2-3 ರೀಲ್ ಏನಾದರೂ ಕಾಣುತ್ತಾ ನಾಳೆ ಅಂತ ಬಹುಜನರ ಪ್ರಶ್ನೆ. ಗೊತ್ತಿಲ್ಲ. ಅಥವಾ ಫಸ್ಟ್ ಹಾಫ್ ತುಂಬಾ ಎಳ್ಕೊಂಡು ಹೋಗುತ್ತೆ ಸ್ಟೋರಿ, ಸೆಕೆಂಡ್ ಹಾಫ್ ಅಲ್ಲಪ್ಪ ಇರೋದು ಟರ್ನು ಸ್ಟೋರಿಗೆ ಅಂತ ಆಮೇಲೆ ಮಾಡ್ತಾರ ಗೊತ್ತಿಲ್ಲ. ನಮ್ಮನ್ನ ಹೇಳಿದ್ ಕರೆಕ್ಟು, ಅವ್ರು ಆಡಿದ್ದೇ ಮಾತು. ಕೃಷಿ ಸಮ್ಮಾನ್ ಯೋಜನೆಯಡಿ 6,000 ರೂಪಾಯಿ ಸಹಾಯಧನವನ್ನು ಹೆಚ್ಚಿಸ್ತಾರೆ ರೈತರಿಗೆ ಅಂತ ಒಂದು ಸುದ್ದಿ ಇದೆ. ಈಗ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು 6,000 ರೂಪಾಯಿನ ಸೇರಿಸಿ ಪ್ರತಿ ತಿಂಗಳು ಅವರ ಅಕೌಂಟ್ಗೆ 1,000 ರೂಪಾಯಿ ಹೋಗೋ ಥರ, 12 ತಿಂಗಳಿಗೆ 12,000 ರೂಪಾಯಿ ಥರ ಹೋಗೋ ಥರ ಇರುತ್ತೆ. ಇದಾಗದ ಕೆಲಸ. ಒಂಥರ ರೈತ ಲಕ್ಷ್ಮಿ ರೈತ ಅಥವಾ ಏನೋ ಒಂದು ರೈತ ಕುಬೇರ, ಈ ತರ ಏನಾರು ಒಂದು ಇಟ್ಕೊಳ್ಳಿ ನೀವೇ ಹೆಸರನ್ನ. ಯಾವ್ದು ಯಜ್ಮೇಂದ್ರ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಸಕ್ಕರೆ ಇಲ್ಲ. ಇವ್ರಿಲ್ಲಿ ಕಾಸು ಕೊಡ್ತೀವಿ ಅಂತೇಳಿ 2 ತಿಂಗಳಿಂದ ಹಾಕಿಲ್ಲ ಅಂತಾಗಲೇ ಹೆಂಗಸರು ಹೆಣ್ಮಕ್ಳು ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದಾರ್ರಿ. ಫೈನಾನ್ಸ್ ಮಿನಿಸ್ಟರ್ ಸಾಹೇಬ್ರೆ ಕರ್ನಾಟಕದಲ್ಲಿ ಗಮನಿಸ್ಕೊಳ್ಳಿ, ಕಾಸು ಪತ್ತಿರುವಂತೆ ಅಲ್ಲ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ, ಬರ್ತಾ ಇದ್ದೀನಿ. ಲಖ್ಪತಿ ದೀದಿ ಯೋಜನೆಯಡಿ BPL ಮಹಿಳೆಯರಿಗೆ 1 ಲಕ್ಷ ನೆರವು ಅಂತ ಇದಾಗತ್ತೆ. ಯಾವುದೋ ಒಂದು ರೂಪದಲ್ಲಿ ಈ ಲಖ್ಪತಿ ದೀದಿ ಯೋಜನೆಗೆ ಒಂದಿಷ್ಟು ಶಕ್ತಿ ಮತ್ತು ಬಲವನ್ನು ತುಂಬುತ್ತಾರೆ. ವೈ? ಏನಕ್ಕೆ? ಪ್ರಧಾನಮಂತ್ರಿಗಳು ಎಲ್ಲಿಗೆ ಹೋದರು ಈ ಚುನಾವಣೆ ನಂತರದಲ್ಲೂ ನಾನು ಹೇಳ್ತಿರೋದು ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಲಖ್ಪತಿ ದೀದಿ ಯೋಜನೆಯ ಪ್ರಸ್ತಾಪ ಬಹಳ ಹೆಚ್ಚಿರುತ್ತೋ ಲೆಕ್ಕಾಚಾರ. ಹಾಗಾಗಿ ಅದನ್ನು ಮಾಡೇ ಮಾಡ್ತಾರೆ ಅಂತ ನನ್ನ ಲೆಕ್ಕಾಚಾರ. ಗುರುವೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್, ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ. ಕಿರಿ 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 ಕಿರಿ